ನಿಪ್ಪಾಣಿ 4J RHRCO ಇವರ ವತಿಯಿಂದ ಬೇಡಿಕೆಗಳನ್ನು ಈಡೇರಿಸುವಂತೆ ದಿನಾಂಕ 15ರಿಂದ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲಾಗಿತ್ತು. ನಿಪ್ಪಾಣಿ ತಾಲೂಕಿನ ಪುರಸಭೆಗೆ ಸಂಬಂಧಿಸಿದಂತೆ ನಾಗರಿಕರ ಕೆಲವು ಬೇಡಿಕೆಗಳನ್ನು ಈಡೇರಿಸುವಂತೆ 4J ಹನುಮಾನ್ ರೈಟರ್ಸ್ ಆರ್ಗನೈಸೇಷನ್ ಇವರ ವತಿಯಿಂದ ನಿಪ್ಪಾಣಿ ತಹಸೀಲ್ದಾರ್ ಕಾರ್ಯಾಲಯ ಎದುರುಗಡೆ ದಿನಾಂಕ 15/7ರಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಪ್ಪಾಣಿ ನಗರ ನಾಗರಿಕರ ಬೇಡಿಕೆಗಳು: ನಿಪ್ಪಾಣಿ ನಗರದ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ನೌಕರರ ಹಾಗೆ ಅಧಿಕಾರಿಯವರ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯಗೊಳಿಸಬೇಕು. ನಿಪ್ಪಾಣಿ ನಗರವನ್ನು ಗಾಂಜಾ ಮುಕ್ತಗೊಳಿಸಬೇಕು. ನಿಪ್ಪಾಣಿ ನಗರದಲ್ಲಿ ಟ್ರಾಫಿಕ್ ಹೆಚ್ಚಾಗುತ್ತಿದೆ. ಅದಕ್ಕೆ ಸಂಬಂಧಿಸಿದಂತೆ ನಗರದ ಎಲ್ಲ ಸರ್ಕಲ್ ಮತ್ತು ಮುಖ್ಯ ರಸ್ತೆಗಳಲ್ಲಿ ಹಣ್ಣಿನ ವ್ಯಾಪಾರಸ್ಥರ ಗಾಡಾಗಳು ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಸಂಚಾರಕ್ಕೆ ತೊಂದರೆ ಆಗದಂತೆ ಸರಿಪಡಿಸಬೇಕಾಗಿದೆ. ಈ ಹ್ಯೂಮನ್ ರೈಟ್ಸ್ ಅವರು ಇನ್ನಷ್ಟು ಬೇಡಿಕೆಗಳು ಇಟ್ಟುಕೊಂಡು ಉಪವಾಸ ಸತ್ಯಾಗ್ರಹ ನಡೆಸುವಾಗ ದಿಢೀರನೆ ಉಪವಿಭಾಗಾಧಿಕಾರಿ ಚಿಕ್ಕೋಡಿ, ಸಂಪಗಾವಿ ಮತ್ತು ನಿಪ್ಪಾಣಿ ತಹಸೀಲ್ದಾರ್ ಮತ್ತು ನಿಪ್ಪಾಣಿ ಪುರಸಭೆ ಆಯುಕ್ತ ಮತ್ತು ಶಹರ ಪೊಲೀಸ್ ಠಾಣೆ PSI ಕಾರಜೋಳ ಹಾಗೂ ಪೊಲೀಸ್ ಪಡೆ ಮತ್ತು ಕಾರ್ಯಾಲಯದ ಎಲ್ಲ ಸಿಬ್ಬಂದಿಗಳು ನಾಗರಿಕರು ಉಪಸ್ಥಿತರಿದ್ದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಬಗೆಹರಿಸಿ ಮುಂದಿನ ದಿನಮಾನಗಳಲ್ಲಿ ಜನಸಂಚಾರಕ್ಕೆ ಹಾಗೂ ಇನ್ನಷ್ಟು ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ಹ್ಯೂಮನ್ ರೈಟ್ಸ್ ಸಂಘಟನೆಯ ಜ್ಞಾನೇಶ್ವರ ಚೌಹಾಣ್, ಸಚಿನ್ ಪವಾರ್, ಅಶೋಕ್ ಕಾಂಡೇಕರ್, ಯುವರಾಜ್ ಶಟಕೆ, ಯೋಗೇಶ್ ಕಾಂಬ್ಳೆ, ಸಚಿನ್ ಪರೀಟ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. आमच्या मागण्या मान्य करा, नाहीतर खुर्च्या खाली करा. आमच्या मागण्या मान्य करा, नाहीतर खुर्च्या खाली करा. आणि काय ह्युमन राईट्सचा विजय असो. फोर जे आर ह्युमन राईट्सचा विजय असो. त्यानंतर ते झाल्यान करा. निप्पाणीच्या जनतेच्या मागण्या मान्य झाल्या. निप्पाणीच्या जनतेच्या मागण्या मान्य झाल्या पाहिजे. निप्पाणीच्या जनतेच्या मागण्या मान्य झाल्याच पाहिजे. तर हा जो उत्साह आहे, हा उत्साह जर टिकून राहत असेल संदर्भात सांगितलं, पण आपली ही जी संघटना आहे, ह्युमन राईट संघटना आहे, ही जर एकसंघ राहत असेल, जिवंत राहत असेल, बऱ्याच वेळा कसं होतं की एखादा प्रश्न सुटला की या ठिकाणी बऱ्याच वेळा आपण मग विस्कटल्यासारखं होतो. तसं न करता, कारण हे प्रश्न एखादा प्रश्न होता, समजा दत्त फुले नाट्यगृहाचा प्रश्न संपला म्हणजे निप्पाणीचे प्रश्न त्या ठिकाणी आता मगाशी भगवान साहेबांनी सांगितलं की ह्या तलावाचा प्रश्न संपला म्हणजे संपले. असे अनेक प्रश्न नंतराने निर्माण होतात. पण जसे प्रश्न निर्माण होतात सर जरा पाठीमागे सर हॅलो सर जरा पाठीमागे सर कोण सर जरा बाजू पण सर. आणि प्रशासन आज 1 महिन्या अगोदर आम्ही लेटर दिलेलं आहे. 1 महिन्यात फक्त 1 ತಿಂಗಳಾದ್ರಿ ಇದು ಕೊಟ್ಟು ದತ್ತ ಫುಲೆ ನಾಟ್ಯಗೃಹ ಕೆರೆ ಎದುರಿಸುತ್ತಿರುವ ಸಂಕಷ್ಟಗಳಿಂದ ಮುಕ್ತಗೊಳಿಸುವುದು, ಇದಕ್ಕೆ ಕಾರಣರಾದವರು ದತ್ತ ಫುಲೆ ನಾಟ್ಯ ಅಂದ್ರೆ ಕೆರೆ ತೆಗೆದಾರ್ರಿ. ಇಲ್ಲ ಸುಮಾರು 8ರಿಂದ 10 ವರ್ಷ ಆಯ್ತ್ರಿ. ಅದರಲ್ಲಿ ನಾಟ್ಯ ಅಂದ್ರೆ ಶಬ್ದಶಃ ಹಳೆ ಕೆರೆ ಒಳಗೆ ಕ್ಲೀನ್ ಮಾಡ್ಬೇಕಾದ್ರೆ ಅಷ್ಟೇ ಫಂಡಿಂಗ್ ಮಾಡೋದು ನಿಮ್ಮ ಇಂಜಿನಿಯರ್ ಕಳಿಸ್ಕೊಂಡು ನೋಡಿ ಎಸ್ಟಿಮೇಟ್ ಮಾಡಿ ಕಳಿಸಿ ಅದರ ಬಗ್ಗೆ ಸ್ಟಡಿ ಮಾಡತ್ತೇಳಿ ಅದನ್ನು ಮುಚ್ಚಬೇಕಾದ್ರೆ ಎಷ್ಟು ಕಾಸ್ಟ್ ಆಕೈತಿ ಎಸ್ಟಿಮೇಟ್ ಮಾಡಿರಿ. ಇಲ್ಲಂತ ನೀರು ಹೊರಗಡೆ ಕಳಿಸುವಂಥ ವ್ಯವಸ್ಥೆ ಮಾಡ್ಬೇಕಾದ್ರೆ ಎಷ್ಟು ಆಕೈತಿ ಅನ್ನೋದಕ್ಕೆ ಮಾಡತ್ತೆ ನನಗೆ. ನಮ್ಮ ಇವ್ರ ಪರಿಚಯದಲ್ಲೂ ಕಮಿಷನ್ ಸಾಹೇಬ್ ಯಾವ ಮಠ काय करतात ते ಯಾವ ಮಠ ಏನ್ ಹೇಳತ್ತೀನಿ ಅಷ್ಟೇ ಕೇಳಿ. 7 ವರ್ಷದಿಂದ ಅವ್ರ ನಜರಿಗೆ ತಂದ ಬಗ್ಗೆ ಹೇಳಿ. ಈಗ ನಜರಿಗೆ ತಂದಿರಿ ಅವ್ರು ಮಾಡ್ತಾರೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.